ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಇದನ್ನು ಒಂದು ಕೆಂಪು ಚಟ್ನಿ ಟೊಮೆಟೊದಲ್ಲಿ ಮಾಡುವಂಥ ಒಂದು ಚಟ್ನಿನ ಮಾಡ್ತಾಯಿದ್ದೀನಿ. ಈ ರೀತಿ ಸಾಫ್ಟ್ ಆದ ಇಡ್ಲಿಗೆ ಮಾಮೂಲಿ ಒಂದೇ ರೀತಿ ಚಟ್ನಿ ಮಾಡಿ ಮಾಡಿ ನಮಗೂ ಬೇಜಾರಾಗಿತ್ತು. ಅದರಿಂದ ಇವತ್ತು ಒಂದು ಸ್ಪೆಷಲ್ ಆದ ಒಂದು ಚಟ್ನಿ ಮಾಡೋಣ ಅಂತ ಹೇಳಿ ಒಂದು ಡಿಸೈಡ್ ಮಾಡಿದೆ. ಈಗ ನಾನು ಟೊಮೆಟೊ ಹಣ್ಣಿನ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಇದು. ತುಂಬ ಅಂತ ಹೇಳಿದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ. ಪುನಃ ಪುನಃ ಅದನ್ನ ತಿನ್ನೋಣ ಅಂತಲೇ ಅಂದ್ಕೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ಸಾಂಬಾರು ಕೂಡ ಮಾಡಿದ್ದೀನಿ. ಎಲ್ಲ ವೆಜಿಟೇಬಲ್ನ ಹಾಕಿ ಒಂದು ಸಾಂಬಾರು ಮಾಡಿದ್ದೀನಿ. ತುಂಬಾ ಟೇಸ್ಟಾಗಿರ್ತದೆ ಇದು. ಯಾವಾಗಲೂ ಒಂದೇ ರೀತಿ ಚಟ್ನಿ, ಯಾವಾಗಲೂ ಕಾಯಿ ಚಟ್ನಿ, ಕಡಲೆ ಚಟ್ನಿ, ಹುರಿ ಕಡಲೆದು ಚಟ್ನಿ ಇದೇ ರೀತಿ ಮಾಡಿ ಸಾಕಾಗಿದ್ದರೆ ಈ ರೀತಿ ಒಮ್ಮೆ ಮಾಡಿ ನೋಡಿ. ತುಂಬಾ ಟೇಸ್ಟ್ ಆದಂತಹ ಇದೊಂದು ಚಟ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ನೋಡಿ. ಇಲ್ಲಿ ಒಣಗಿದ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ 2 ಥರದ ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಒಂದು 5 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ಇರುವಂಥ ಟೊಮೆಟೊ ಹಣ್ಣು ಹಾಗೂ ಹಣ್ಣಿರುವಂಥ ಟೊಮೆಟೊ ಹಣ್ಣನ್ನು, ಹುಳಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಹಾಗೆ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾನು ಈಗ ಇದನ್ನೆಲ್ಲ ಒಂದು ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನೋಡಿ, ಈ ರೀತಿ ಟೊಮೆಟೊ ಹಣ್ಣನ್ನು 2 ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ತೊಳೆದು ಅದರ ಮೇಲೆ ಇರುವಂಥ ತೊಟ್ಟಿನ ಭಾಗನ ತೆಗೆದು ಈ ರೀತಿಯಾಗಿ 2 ಹೋಳಾಗಿ ಮಾಡಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಮಗಚಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಚೆನ್ನಾಗಿ ಒಂದು ರೀತಿ ಅದು ಎಲ್ಲ ಬಾಡಿದ ನಂತರ ಈಗ ಬೇರೆ ಮಸಾಲೆನ ನಾನು ಇದ್ರ ಜೊತೆಗೆ ತೆಗೆದುಕೊಂಡಂಥ ಎಲ್ಲ ಮಸಾಲೆನ ನಾನು ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಬಂದರೆ ಸಾಕು. ಈ ರೀತಿ ಆಗಬೇಕು. ಹಸಿ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ. ಯಾಕೆಂದರೆ ಇದನ್ನು ಜಾಸ್ತಿ ಹೊತ್ತು ಕುದಿಸೋದಿಲ್ಲ. ಆದ್ದರಿಂದ ಈ ರೀತಿ ಚೆನ್ನಾಗಿ ಇದು ಎಣ್ಣೆಲೇ ಫ್ರೈ ಆಗಬೇಕು. ಈಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಗೂ ಒಣಗಿದ ಮೆಣಸು, ಜೀರಿಗೆ, ಕರಿಬೇವು ಎಲ್ಲನೂ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 2 ಥರ ಮೆಣಸನ್ನು ತೊಗೊಂಡಿದ್ದೀನಿ. ಒಂದು ಗುಂಟೂರು ಮೆಣಸು, ಒಂದು ಬ್ಯಾಡಗಿ ಮೆಣಸು. ಬ್ಯಾಡಗಿ ಮೆಣಸು ತುಂಬಾ ಕಲರ್ ಕೊಡುತ್ತೆ. ಗುಂಟೂರು ಮೆಣಸು ಸ್ವಲ್ಪ ಖಾರಕ್ಕೆ. ನೀವು ಬೇಕಿದ್ದರೆ ಹಣ್ಣಾದಂತಹ ಒಂದು ಹಸಿ ಮೆಣಸನ್ನು ಹಾಕ್ಕೊಳ್ಬೋದು, ಒಂದೇ ಒಂದು. ಅದೇ ರೀತಿ ಈ ಒಣಗಿದ ಮೆಣಸಿನಲ್ಲಿ ಮಾಡಿದ್ರೇ ಇದು ತುಂಬ ಟೇಸ್ಟು. ಅದೇ ರೀತಿಯಾಗಿ ಈಗ ನಾನು ಸ್ವಲ್ಪ ಚಿಟಿಕೆ ಅರಿಶಿಣನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಅರಿಶಿಣ ಹಾಕ್ಕೊಂಡು ಈಗ ಪುನಃ ಒಮ್ಮೆ ನಾನು ಕೈ ಆಡಿಸ್ಕೊಳ್ತೀನಿ. ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು ಇದು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತದೆ. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋದೇನು ಬೇಡ, ಸಾಧಾರಣ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸಾಧಾರಣ ಅಂತ ಹೇಳಿದ್ರೆ ತುಂಬಾ ಟೊಮೆಟೊ ಹಣ್ಣು ಆಗಿ ಬಾಯಿಗೆ ಸಿಗಬಾರ್ದು. ಎಲ್ಲನೂ ಗ್ರೈಂಡ್ ಆಗಬೇಕು. ಮೆಣಸಿನಕಾಯಿ ಇದೆಲ್ಲ ಗ್ರೈಂಡ್ ಆಗಬೇಕು. ಟೊಮೆಟೊ ಹಣ್ಣು ಜೊತೆಗೆ ಅದು ಹದವಾಗಿ ಇರಬೇಕು. ನೋಡಿ, ಇಷ್ಟೇ ಆದರೆ ಸಾಕು. ನೋಡಿ, ಈ ರೀತಿ ಇದ್ದರೆ ಸಾಕು. ಇದಕ್ಕೆ ನೀರಿನ ಅಳತೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ನಮಗೆ ಚಟ್ನಿ ಎಷ್ಟು ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಈಗ ಅದೇ ಬಾಣಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಹಾಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನಬೇಳೆ, ಸಾಸಿವೆ ಎಲ್ಲ ಚಿಟಪಿಟ ಅಂತ ಹೇಳಿ ಒಡೆದು ಇರಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಈಗ ಮಾಡಿಕೊಂಡಂತಹ ಮಸಾಲೆನ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಕುದಿಬೇಕು ಮಸಾಲೆ. ಸ್ವಲ್ಪ ಲೈಟಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ಟೇಸ್ಟ್ ಆದಂತಹ ಒಂದು ಚಟ್ನಿ. ನೀವು ಕೂಡ ಮಾಡಿ ನೋಡಿ ಚಟ್ನಿನ. ತುಂಬಾ ಟೇಸ್ಟಾಗಿರುತ್ತೆ ಇದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತದೆ. ನಾನು ಒಮ್ಮೆ ಅನ್ನ ಮಾಡಿ ಅದರಲ್ಲೇ ನಾನು ಊಟ ಮಾಡಿದ್ದು. ತುಂಬಾ ಟೇಸ್ಟಾಗಿದೆ. ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು 5 ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಕುದಿಲಿಕ್ಕೆ ಬಿಡಬೇಕು. ಇದನ್ನು ಲಿಡ್ನಿಂದ ಮುಚ್ಚಬಾರ್ದು ಕುದಿಯುವಾಗ. ಇದು ಹಾಗೆ ಟೊಮೆಟೊ ಹಣ್ಣಿನಲ್ಲಿರುವಂತಹ ಒಂದು ಹಸಿ ವಾಸನೆ ಹೋಗಬೇಕು. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ನಾವು ಇಳಿಸಿದರೆ ಆಯಿತು. ಈ ರೀತಿಯಾದ ಇಡ್ಲಿಗೆ ತುಂಬಾ ಟೇಸ್ಟಾಗಿರ್ತದೆ. ನಾನೀಗ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲದಕ್ಕೂ ನಾನು ಇಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಅದೇ ರೀತಿ ಈ ಚಟ್ನಿಯನ್ನು ನೀವು ಮಾಡಿ ನನಗೆ ಕಮೆಂಟ್ ಮೂಲಕ ಇದನ್ನು ನಮಗೆ ಹೇಗಿತ್ತು ಅಂತ ಹೇಳಿ ನಮಗೆ ತಿಳಿಸಿಕೊಡಿ. ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.